ನಮಸ್ಕಾರ ಎಲ್ಲರಿಗೂ. ಬೆಂಗಳೂರಿಗೆ ಹೋಗಿ 4ನೇ ದಿನ ಏನೋ ಶಾಪಿಂಗ್ ಹೋಗಿದ್ವಿ ಎಲ್ಲ ಮಾಲ್ಗೆ. ಸ್ವಲ್ಪ ಡ್ರೆಸ್ಗಳು ತೊಗೋಬೇಕಿತ್ತು, ಆಮೇಲೆ ಮತ್ತು ಒಂದು ಸೂಟ್ ಕೇಸ್ ತೊಗೋಬೇಕಿತ್ತು, ಆಮೇಲೆ ಬೆಡ್ಶೀಟ್ಸ್ ಎಲ್ಲ ತೊಗೋಬೇಕಿತ್ತು. ಇಲ್ಲಿ ನಾನು ಹೋದ ಸಲನೂ ಬೆಡ್ಶೀಟ್ ಎಲ್ಲ ತೊಗೊಂಡು ಬಂದಿದ್ದೆ, ಕಾಟನ್ನು ತುಂಬ ಚೆನ್ನಾಗಿತ್ತು. ಅದಕ್ಕೆ ಮತ್ತೆ ಬಂದ್ವಿ, ಕೆಲವೊಂದೆಲ್ಲ ಡ್ರೆಸ್ಗಳೆಲ್ಲ ನೋಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಳಿಯ ಮೊಮ್ಮಗು, 2ನೇ ಮಗು, ಈಗ 4 ಮಂತ್ಸ್ ಆಗಿತ್ತು. ಅವರು ಮಗು ನೋಡ್ಕೊತಾ ಇದ್ದಾರೆ. ಇಲ್ಲಿ ಇಬ್ಬರು ಮಕ್ಕಳು, ಮೊಮ್ಮಗ ಇದ್ದಾನೆ ಜೊತೆಗೆ. ನಾನು ಕೆಲವೊಂದೆಲ್ಲ ಡ್ರೆಸ್ಗಳು ತೊಗೊಂಡಿದ್ದೀನಿ, ಪ್ಯಾಂಟು ಆಮೇಲೆ ಶರ್ಟ್ಗಳು ತೊಗೊಂಡಿದ್ದೀನಿ. ಎಲ್ಲ ತಗೊಂಡು ಬಂದು ಶಾಪಿಂಗ್ ಮಾಡಿ ಕೂತಿದ್ದೀವಿ. ಇನ್ನೇನು ಬೆಡ್ಶೀಟ್ಸ್ ಅಷ್ಟೇ ತೊಗೋಬೇಕಿತ್ತು, ಅದು ತೊಗೋಬೇಕು ಅಂಥೇಳಿ ಹಸಿವೆಯಿಂದ ಏನಾದರೂ ತಿನ್ನಬೇಕು ಅಂದ್ಕೊಂಡು ಆರ್ಡ್ರ್ ಮಾಡಿದ್ದಾರೆ. ಎಲ್ಲ ಸ್ವಲ್ಪ ತಿನ್ಕೊಂಡು ಮತ್ತೆ ನಾವು ಬೆಡ್ಶೀಟ್ ನೋಡಬೇಕು ಅಂಥೇಳಿ ಮತ್ತೆ ಹೋದ್ವಿ. ಇಷ್ಟೆಲ್ಲ ತೊಗೊಂಡಿದ್ದೀವಿ. ನೆಕ್ಸ್ಟು ಹೋಗಿ ಬೆಡ್ಶೀಟ್ ಒಂದು ನೋಡಬೇಕು ಅಂಥೇಳಿ ಹೊರಟಿವಿ. ಪ್ರತಿ ಸಲ ಬಂದಾಗಲೂ ಏನಾದರೂ ತೊಗೊಂಡೋಗ್ಬೇಕು ಅಂತೇಳಿ ತೊಗೊಂಡೋಗ್ತಾ ಇರ್ತೀನಿ ನಾನು ಬಂದಾಗೆಲ್ಲ. ಅದೇ ಥರ ಬಂದು ಎಲ್ಲ ಒಂದು ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದು. ಇವು ಕೆಲವೊಂದೆಲ್ಲ ಗಾಜಿನ ಐಟಮ್ಸ್ ಎಲ್ಲ ತೊಗೊಂಡ್ವಿ. ಮಕ್ಕಳನ್ನೆಲ್ಲ ನಮ್ಮ ಅಳಿಯನ ಹತ್ರ ಬಿಟ್ಬಿಟ್ಟು ನಾನು, ನನ್ನ ಮಕ್ಕಳಿಬ್ಬರು, ಹೆಣ್ಮಕ್ಳಿಬ್ಬರು ಮತ್ತು ಬೆಡ್ಶೀಟೆಲ್ಲ ನೋಡೋದಕ್ಕೆ ಅಂತ ಹೋದ್ವಿ. ಎಲ್ಲ ನೋಡಿ ತೊಗೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀವಿ ಯಾವ್ದು ಚೆನ್ನಾಗಿದೆ ಅಂದ್ಕೊಂಡು. ಅದರಲ್ಲಿ ಒಂದು 2 ಚೆನ್ನಾಗಿ ಅನ್ನಿಸ್ತು. ನಾನು 2 ಬೆಡ್ಶೀಟ್ಸ್ ತೊಗೊಂಡೆ. ಮಕ್ಕಳೆಲ್ಲ ಅವರು ತೊಗೊಂಡಿದ್ದಾರೆ 2 ಅವರು ತೊಗೊಂಡ್ರು. ಎಲ್ಲ ಕಾಟನ್ ಬೆಡ್ಶೀಟೇ, ಚೆನ್ನಾಗಿತ್ತು. ಎಲ್ಲ ಶಾಪಿಂಗ್ ಮಾಡ್ಕೊಂಡು ಇದು ನೋಡ್ತಾ ಇದ್ದಾರೆ. ಚೆನ್ನಾಗಿ ಅನಿಸಿಲ್ಲ ಇದು. ಬಂದು ಸಾಕಾಗಿ ಸುಸ್ತಾಗಿ ಕೂತಿದ್ದೀವಿ. ಇಲ್ಲಿ ತಮಾಷೆ ಮಾಡಿಕೊಂಡು ಎಲ್ಲ ಕೂತಿದ್ದಾರೆ. ಇದು ನನ್ನ ಮೊಮ್ಮಗ, ಫಸ್ಟ್ನವನು, 2ನೇ ಮಗಳ ಮಗ. ಇದು ಏನೋ ತಮಾಷೆ ಮಾಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ವಿಡಿಯೋದ ಬಗ್ಗೆನೇ ಹೇಳ್ತಾ ಇದ್ದಾರೆ. ಎಲ್ಲ ಶಾಪಿಂಗ್ ಎಲ್ಲ ಮುಗಿಸಿ ಆರಾಮ್ಸೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಹೊರಟ್ವಿ. ಓಕೆ ಬಾಯ್, ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.